ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಎಕನಾಮಿಕ್ಸ್ ಕ್ಲಾಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಯಾರ್ಯಾರು ಹಳೆ ಕ್ಲಾಸಸ್ನ ನೋಡಿಲ್ವೋ ದಯವಿಟ್ಟು ಆ ಕ್ಲಾಸಸ್ನ ನೋಡಿ ಅಪ್ಡೇಟ್ ಆಗಿ ಅಂತ ಹೇಳ್ತೇನೆ. ಇವತ್ತಿನ ಎಕನಾಮಿಕ್ಸ್ ಕ್ಲಾಸಲ್ಲಿ ನಾವು ಮಾಡ್ತಾ ಇರುವಂಥ ಟಾಪಿಕ್ ಏನಪ್ಪ ಅಂದರೆ ಮೀನಿಂಗ್, ಟೈಪ್ ಆ್ಯಂಡ್ ಫೀಲ್ಡ್ ಆಫ್ ಎಕಾನಮಿ. ಎಷ್ಟು ಥರ ಎಕಾನಮಿ ಇದೆ, ಓಕೆನಾ? ಈ ಥರ MCQ ನಿಮಗೆ ಕೇಳುವಂಥ ಚಾನ್ಸಸ್ ಇದೆ ಎಕ್ಸಾಮ್ಸಲ್ಲಿ. ಓಕೆ, ಸೊ ಮೊದಲನೇ ಟೈಪ್ ಆಫ್ ಎಕಾನಮಿನ ನಾವು ನೋಡೋಣ. ಟೈಪ್ಸ್ ಆಫ್ ಎಕಾನಮಿಯಲ್ಲಿ ಮೊದಲನೇದು ಬರೋದು ಯಾವುದು ಅಂದರೆ ಕ್ಯಾಪಿಟಲಿಸ್ಟಿಕ್ ಎಕಾನಮಿ. ಏನಪ್ಪ ಕ್ಯಾಪಿಟಲಿಸ್ಟ್ ಎಕಾನಮಿ ಅಂತ ಅಂದರೆ, ಈ ಥರ ಎಕಾನಮಿಯಲ್ಲಿ ಪ್ರೈವೇಟ್ ಎಂಟರ್ಪ್ರೈಸಸ್ ಜಾಸ್ತಿ ಇರುತ್ತೆ. ಪ್ರೈವೇಟ್ ಎಂಟರ್ಪ್ರೈಸಸ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಎಲ್ಲ ಇಂಪಾರ್ಟೆಂಟ್ ಸೆಕ್ಟರ್ನ ಓನರ್ಶಿಪ್ ಪ್ರೈವೇಟ್ ಆಗಿರುತ್ತೆ. ಇದನ್ನು ಮಾರ್ಕೆಟ್ ಎಕಾನಮಿ ಅಂತಲೂ ಹೇಳ್ತಾರೆ. ಓಕೆ, ಸೊ ಇದು ಕ್ಯಾಪಿಟಲಿಸ್ಟ್ ಎಕಾನಮಿ. ಎರಡನೇದು ಬಂದು ಸೋಷಲಿಸ್ಟ್ ಎಕಾನಮಿ. ಏನಿದು ಸೋಷಲಿಸ್ಟ್ ಎಕಾನಮಿ ಅಂದರೆ, ಇದು ಕಾರ್ಲ್ ಮಾರ್ಕ್ಸ್ ಅವರ ಪ್ರಿನ್ಸಿಪಲ್ ಮೇಲೆ ಇರುವಂತಹ ಸೋಷಲಿಸ್ಟ್ ಎಕಾನಮಿ ಇದು. ಇಲ್ಲಿ ಕಂಪ್ಲೀಟ್ ಸ್ಟೇಟ್ ಕಂಟ್ರೋಲ್ ಅಥವಾ ಓನರ್ಶಿಪ್ ಇರುತ್ತೆ. ಉದಾಹರಣೆಗೆ ರಷ್ಯಾ ಅಲ್ಲಿ. ಓಕೆನಾ? ಇನ್ನು ಮೂರನೇ ಟೈಪ್ ಆಫ್ ಎಕಾನಮಿ ಅಂತ ಅಂದರೆ ಯಾವುದಪ್ಪ ಅಂದರೆ ಮಿಕ್ಸ್ಡ್ ಎಕಾನಮಿ. ಈ ಥರದಲ್ಲಿ ಎಕಾನಮಿ ಅಲ್ಲಿ ನಿಮಗೆ ಎರಡೂ ಥರ ಕಾಣ್ತಾರೆ. ಅಂದರೆ ಕ್ಯಾಪಿಟಲಿಸ್ಟಿಕ್ ಓನರ್ಶಿಪ್ಪು ಇರುತ್ತೆ, ಅದ್ರ ಜೊತೆಗೆ ಸ್ಟೇಟು ಓನರ್ಶಿಪ್ಪಲ್ಲಿ ಇರುತ್ತೆ. ಓಕೆನಾ? ಉದಾಹರಣೆಗೆ ನಮ್ಮ ಇಂಡಿಯಾಲಿ ರೈಲ್ವೆ ಬಂದು ಸ್ಟೇಟ್ ಕಂಟ್ರೋಲಲ್ಲಿದೆ ಅಲ್ವಾ? ನ್ಯೂಕ್ಲಿಯರ್ ಪವರ್ ಬಂದು ಸ್ಟೇಟ್ ಕಂಟ್ರೋಲಲ್ಲಿದೆ. ಓಕೆ, ಅದೇ ಥರ ಒಂದಷ್ಟು ಸೆಕ್ಟರ್ಸು ಕ್ಯಾಪಿಟಲಿಸ್ಟ್ ಅವ್ರ ಹತ್ರನೂ ಇದೆ. ಉದಾಹರಣೆಗೆ ಟೆಲಿಕಾಮ್ ಇಂಡಸ್ಟ್ರಿ ನೀವು ನೋಡ್ಬೋದು, ಸ್ಟೀಲ್ ಇಂಡಸ್ಟ್ರಿ, ಐರನ್ ಇಂಡಸ್ಟ್ರಿ, ಅಲ್ಲಿ ಬಹಳಷ್ಟು ನಾವು ಪ್ರೈವೇಟ್ ಓನರ್ಶಿಪ್ನ ನೀವು ನೋಡ್ಬೋದು. ಓಕೆ, ಇನ್ನು ನಾಲ್ಕನೇ ಟೈಪ್ ನಾವು ನೋಡ್ತಾ ಹೋದರೆ ಓಪನ್ ಎಕಾನಮಿ. ಏನು ಓಪನ್ ಎಕಾನಮಿ ಅಂತ ಅಂದರೆ, ಈ ಎಕಾನಮಿ ಕಾಂಪಿಟೇಷನ್ನ ಎಂಕರೇಜ್ ಮಾಡುತ್ತೆ. ಎಲ್ಲ ದೇಶಗಳು ಸರಕು ನಮ್ಮ ದೇಶಕ್ಕೆ ಬರ್ಬೋದು ಆ ಥರ ಎಕಾನಮಿ ಇದು. ಓಕೆನಾ? ಎಲ್ಲ ಕಂಟ್ರಿಗಳು ಇಂಡಸ್ಟ್ರಿಯಲೈಸೇಷನ್ಗೆ ವರ್ಕ್ ಮಾಡುತ್ತೆ ಈ ಥರ ಎಕಾನಮಿಯಲ್ಲಿ. ಓಕೆ, ಇನ್ನು ಕ್ಲೋಸ್ಡ್ ಎಕಾನಮಿಗೆ ಬಂದರೆ ಇದು ಕಂಟ್ರಿ ಬೌಂಡ್ರಿಗೆ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಇವಾಗ ಇಂಡಿಯಾ ಏನಾದರೂ ನಾವು ಪಾಕಿಸ್ತಾನ ಜೊತೆಗೆ ನಾವು ಎಕಾನಮಿ ಮಾಡೋದಿಲ್ಲ, ನಮ್ಮಿಂದ ನೀವು ತೊಗೋಬಿಡಿ, ನಿಮ್ಮಿಂದ ನಾವು ತೊಗೊಳಲ್ಲ ಅಂದರೆ ಅದು ಕ್ಲೋಸ್ಡ್ ಎಕಾನಮಿ ಆಗುತ್ತೆ. ಓಕೆನಾ? ಸೊ ಇಷ್ಟು ಟೈಪ್ ಆಫ್ ಎಕಾನಮಿ ನಾವು ನೋಡ್ತೀವಿ. ಇದ್ರ ಜೊತೆಗೆ ಒಂದಷ್ಟು ಪಾಪ್ಯುಲರ್ ಆಗಿರುವಂಥದ್ದು ಏನಪ್ಪ ಅಂದರೆ ಡೆವಲಪ್ಡ್ ಎಕಾನಮಿ. ಏನಪ್ಪ ಡೆವಲಪ್ಡ್ ಎಕಾನಮಿ ಅಂದರೆ, ಕಂಟ್ರಿಯ ಇನ್ಕಮ್ಮು ಮತ್ತು ಲೈಫ್ ಸ್ಟೈಲು ಎಲ್ಲ ಹೈ ಆಗಿದೆ. ಓಕೆನಾ? ಎಕ್ಸಾಂಪಲ್ USA, ಜಪಾನ್ ಅಂತ ದೇಶಗಳಲ್ಲಿ. ಓಕೆ, ಇನ್ನು ಡೆವಲಪಿಂಗ್ ಕಂಟ್ರಿ ಬಂದರೆ ಇನ್ನು ಡೆವಲಪ್ ಆಗ್ತಾಯಿದೆ, ತುಂಬ ಡೆವಲಪ್ಪೂ ಆಗಿಲ್ಲ ಅಥವಾ ತುಂಬ ಪೂರಾಗೂ ಇಲ್ಲ. ಓಕೆ, ಉದಾಹರಣೆಗೆ ನಮ್ಮ ಇಂಡಿಯಾ ಡೆವಲಪಿಂಗ್ ಎಕಾನಮಿಯಾಗಿ ಇದೆ. ಓಕೆನಾ? ಇನ್ನು ಅಂಡರ್ ಡೆವಲಪಿಂಗ್ ಎಕಾನಮಿ, ಜಗತ್ತಿನ ಬೇರೆ ರಾಷ್ಟ್ರಗಳು ಕಂಪೇರ್ ಮಾಡಿದ್ರೆ ಇಲ್ಲಿ ಎಕಾನಮಿ ನಿಧಾನಕ್ಕೆ ಆಗ್ತಾಯಿದೆ. ವಹಿವಾಟಾಗಲಿ ಪ್ರತಿಯೊಂದೂ ಬಹಳ ಅಂಡರ್ ಡೆವಲಪ್ಡಾಗಿ ಇದೆ. ಓಕೆನಾ? ಇದು ಅಂಡರ್ ಡೆವಲಪಿಂಗ್ ಎಕಾನಮಿ. ಉದಾಹರಣೆಗೆ ಆಫ್ರಿಕಾ ಖಂಡಗಳು. ಓಕೆ, ಸೊ ಇಷ್ಟು ಟೈಪ್ ಆಫ್ ಎಕಾನಮಿ, 8 ಟೈಪ್ ಆಫ್ ಎಕಾನಮಿ ನಾವು ನೋಡ್ಬೋದು. ಅದೇ ಥರ ನಾವು ಸೆಕ್ಟರ್ಸ್ ಆಫ್ ಎಕಾನಮಿ ನೋಡೋಣ. ಸೆಕ್ಟರ್ಸ್ ಆಫ್ ಎಕಾನಮಿಗೆ ನಾವು ನೋಡಿದ್ರೆ ಮೊದಲನೇದಾಗಿ ನಮಗೆ ಬರುವಂಥದ್ದು ಪ್ರೈಮರಿ ಸೆಕ್ಟರ್ ಅಂದ್ರೇನು? ಇಲ್ಲಿ ಬಹಳಷ್ಟು ದೇಶದ ಜನಗಳು ನ್ಯಾಚುರಲ್ ರಿಸೋರ್ಸಸ್ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ. ಉದಾಹರಣೆಗೆ ಅಗ್ರಿಕಲ್ಚರ್, ಆಮೇಲೆ ಫಿಶಿಂಗ್, ಆಮೇಲೆ ಮೈನಿಂಗು, ಇಂಥ ಕೆಲಸಗಳಲ್ಲಿ ಭಾಗಿಯಾಗ್ತಾರೆ. ಓಕೆ, ಇನ್ನು ಸೆಕೆಂಡ್ರಿ ಸೆಕ್ಟರ್ಗೆ ನಾವು ನೋಡಿದ್ರೆ ಇಲ್ಲಿ ಭಾಳಷ್ಟು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಕೆಲಸ ಮಾಡ್ತಿರ್ತಾರೆ ಜನಗಳು. ಓಕೆನಾ? ಉದಾಹರಣೆಗೆ ಕಬ್ಬನ್ನ ಬೆಳೆದ್ರೆ ಅದು ಪ್ರೈಮರಿ ಸೆಕ್ಟರು, ಅದೇ ಕಬ್ಬನ್ನ ತೊಗೊಂಡು ಶುಗರ್ ಆಗಿ ಕನ್ವರ್ಟ್ ಮಾಡಿದ್ರೆ ಅದು ಸೆಕೆಂಡ್ರಿ ಸೆಕ್ಟರ್ ಆಗುತ್ತೆ. ಓಕೆ, ಇನ್ನು ಟರ್ಷರಿ ಸೆಕ್ಟರ್.
ಟರ್ಷರಿ ಸೆಕ್ಟ್ರಲ್ಲಿ ಇಲ್ಲಿ ಜನಗಳಿಗೆ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ಸ್ಟಡಿ ಮಾಡೋದು, ಟ್ರಾನ್ಸ್ಪೋರ್ಟ್ ಮಾಡೋದು, ಹೋಟೆಲ್ಸ್ ಮಾಡೋದು, ಕನ್ಸಲ್ಟೆನ್ಸೀಸ್ ಮಾಡೋದು, ಇವೆಲ್ಲ ಟರ್ಷರಿ ಸೆಕ್ಟರ್ಗೆ ಬರುತ್ತೆ. ಇದು ಸೆಕ್ಟರ್ಸ್ ಆಫ್ ಎಕಾನಮಿ. ಓಕೆ, ಸೊ ಇನ್ನು ಒಂದಷ್ಟು ಟಾಪಿಕ್ಸ್ನ ನಾವು ನೋಡೋಣ. ಇವತ್ತಿನ ಟಾಪಿಕಲ್ಲಿ ಎಕನಾಮಿಕ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆನೂ ನಾವು ನೋಡೋಣ. ಒಂದಷ್ಟು ಇಂಡಿಕೇಟರ್ಸ್ನ ನಾವು ನೋಡೋಣ. ಮೊದಲನೇದಾಗಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಬಹಳ ಇಂಪಾರ್ಟೆಂಟ್ ಇದು. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದನ್ನು ಡೆವಲಪ್ ಕೊಡೋದು ಯಾರಪ್ಪ ಅಂದರೆ UNDP, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. UNDP HDIನ ಮೊದಲನೇ ಸಾತಿ ಇಂಟ್ರೊಡ್ಯೂಸ್ ಮಾಡ್ತು, ಹಾಗೆ ಒಂದು ರಿಪೋರ್ಟು ಕೊಡಬೇಕು ಅಂತ ಹೇಳ್ತು. ಓಕೆನಾ, ಇದನ್ನು ಮಕ್ಬೂಬ್ ಉಲ್ ಹಕ್ 1990ಯಲ್ಲಿ ತೊಗೊಂಡು ಬಂದರು, ಮೊದಲನೇ ಸತಿಯಲ್ಲಿ. ಓಕೆನಾ, ಇಲ್ಲಿ ಏನಪ್ಪ ಅಂದರೆ ಎಸೆನ್ಷಿಯಲ್ ಕಾಂಪೊನೆಂಟ್ಸ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಏನು ಜನಗೆ ಲಾಂಗ್ ಮತ್ತು ಹೆಲ್ತಿ ಲೈಫ್ ಇರಬೇಕು, ಹಾಗೆ ಆ್ಯಕ್ಸಸ್ ಟು ನಾಲೆಜ್ ಇರಬೇಕು, ನಾಲೆಜ್ಗೆ ಎಲ್ಲರೂ ಶಾಲೆಗೆ ಹೋಗೋವಂಗೆ ಇರಬೇಕು. ಓಕೆ, ಅದ್ರ ಜೊತೆಗೆ ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಸಹ ಇರಬೇಕು ಜನಗಳಿಗೆ ಅಂತ ಹೇಳ್ತಾರೆ. ಓಕೆ, ಈ HDI 1990ಲಿ ಏನು ಶುರು ಮಾಡಿದ್ರು, ಬರ್ತಾ ಭಾಳಷ್ಟು ಇಂಡಿಕೇಟರ್ಸ್ನ ಆ್ಯಡ್ ಮಾಡೋಕ್ಕೆ ಶುರು ಮಾಡಿದ್ರು. ಹಾಗಾಗಿ ಇದರಲ್ಲೇ ವೆರೈಟಿ ಇದೆ. ಏನಪ್ಪ ಅಂತಂದರೆ IHDI. ಏನಿದು IHDI ಅಂದರೆ ಇನ್ಈಕ್ವಾಲಿಟಿ ಅಡ್ಜಸ್ಟೆಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಓಕೆನಾ, ಇಲ್ಲಿ ಒಂದಷ್ಟು ಇಂಡಿಕೇಟರ್ಸ್ನ ಜಾಸ್ತಿ ಆ್ಯಡ್ ಮಾಡ್ತಾರೆ. ಓಕೆ, ಹಾಗೆ ಏನಪ್ಪ ಅಂದರೆ IHDI ಏನಾದರೂ HDIಗೆ ಈಕ್ವಲ್ ಆಯಿತು ಅಂದರೆ ಯಾವುದೇ ಇನ್ಈಕ್ವಾಲಿಟಿ ಇಲ್ಲ, ನೋ ಇನ್ಈಕ್ವಾಲಿಟಿ ಅಂತ ಹೇಳ್ಬೋದು. ಓಕೆ, ಹಾಗಾದರೆ ಇದರಲ್ಲಿ HDI ಪೊಟೆನ್ಷಿಯಲ್ ಡೆವಲಪ್ಮೆಂಟ್ ಆದರೆ IHDI ರಿಯಲ್ಲಾಗಿ ಎಷ್ಟು ಡೆವಲಪ್ ಆಗ್ತಾ ಇದೆ, ಓಕೆನಾ, ಜನಗಳು ಎಷ್ಟು ಆರಾಮಾಗಿ ಇದ್ದಾರೆ ಅಂತ ಹೇಳುತ್ತೆ. ಓಕೆ, ಅದ್ರ ಜೊತೆಗೆ ಜೆಂಡರ್ ಈಕ್ವಾಲಿಟಿ ಇಂಡೆಕ್ಸ್ ತೊಗೊಂಡು ಬರ್ತಾರೆ. ಜೆಂಡರ್ ಇನ್ಈಕ್ವಾಲಿಟಿ ಇಂಡೆಕ್ಸ್ ಏನಿದು? ಜೆಂಡರ್ ಇನ್ಈಕ್ವಾಲಿಟಿ ಇಂಡೆಕ್ಸ್ ಅಂದರೆ GII ಇದು. ಇಲ್ಲಿ ಜೆಂಡರ್ ರಿಲೇಟೆಡ್ ಯಾವುದು ಲೇಬರ್ ಮಾರ್ಕೆಟಲ್ಲಿ, ಓಕೆನಾ, ಲೇಬರ್ ಮಾರ್ಕೆಟಲ್ಲಿ ಹೇಗೆ ವುಮೆನ್ಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ, ಓಕೆನಾ, ರಿಪ್ರೊಡಕ್ಟಿವ್ ಸಿಸ್ಟಮ್ ಹೆಲ್ತಲ್ಲಿ ವುಮೆನ್ಗೆ ಹೇಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ, ಹಾಗೆ ವುಮೆನ್ ಎಂಪವರ್ಮೆಂಟಲ್ಲಿ ಹೇಗೆ ವುಮೆನ್ನ ಇನ್ಕ್ಲೂಡ್ ಮಾಡಿದ್ದಾರೆ ಅನ್ನೋದನ್ನು ಇದು ಹೇಳುತ್ತೆ. ಓಕೆ, ಅದ್ರ ಜೊತೆಗೆ ಇದು ಮೇಲ್ ಆ್ಯಂಡ್ ಫೀಮೇಲ್ ಹೇಗೆ ಅಚೀವ್ ಮಾಡ್ತಾರೆ ಪ್ರತಿಯೊಂದು ಇಂಡಿಕೇಟರಲ್ಲಿ ಅಥವಾ ಡೈಮೆನ್ಷನಲ್ಲಿ ಅನ್ನೋದನ್ನು ಹೇಳುತ್ತೆ. ಅಕಸ್ಮಾತ್ ಇದು GII ಏನಾದರೂ ಓಕೆನಾ ಈಕ್ವಲ್ ಟು 1 ಆದರೆ ಆವಾಗ ಯಾವುದೇ ಇನ್ಈಕ್ವಾಲಿಟಿ ಇಲ್ಲ, ಎಲ್ಲನೂ ಮೆನ್ ಆ್ಯಂಡ್ ವುಮೆನ್ ಆರ್ ಸೇಮ್ ಅಂತ ಬರುತ್ತೆ. ಓಕೆ, ಮಲ್ಟಿ ಡೈಮೆನ್ಷನಲ್ ನೆಕ್ಸ್ಟು MPI ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್. ಓಕೆನಾ, ಇದು ಹ್ಯೂಮನ್ ಪಾವರ್ಟಿ ಇಂಡೆಕ್ಸ್ ಜೊತೆಗೆ ಬರ್ತಾ ಇರೋವಂಥದ್ದು. ಇದು HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸು ಮತ್ತು UNDP ಅವರ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಮೇಲೆ ತರ್ತಾ ಇದ್ದಾರೆ. ಅಂದರೆ ಹೆಲ್ತ್ ರಿಲೇಟೆಡ್ಡು, ಎಜುಕೇಷನ್ ರಿಲೇಟೆಡ್ಡು, ಹಾಗೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಓಕೆ, ಇತ್ತೀಚೆಗೆ ಗ್ರೀನ್ GDP ಅಂತ ಭಾಳಷ್ಟು ಹೆಸರು ಬರ್ತಾ ಇದೆ. ಏನಪ್ಪ ಅಂದರೆ ಇದು ಗ್ರೀನ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ. ಓಕೆನಾ, ಇದು ಒಂದು ದೇಶದಲ್ಲಿ ಎನ್ವಿರಾನ್ಮೆಂಟ್ ಹೇಗೆ ಗ್ರೋತ್ನ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅನ್ನೋದನ್ನು ಹೇಳುತ್ತೆ. ಇದರಲ್ಲಿ ವಾಟರ್ ಪರ್ ಕ್ಯಾಪಿಟಲ್ ಅಂತ ಬರುತ್ತೆ. ವಾಟರ್ ಎಷ್ಟು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಹೇಳುತ್ತೆ. ಹಾಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಡೆಕ್ಸು ಬರುತ್ತೆ. ಸೊ ಇಷ್ಟು ಇಂಪಾರ್ಟೆಂಟ್ ಎಕನಾಮಿಕ್ ಡೆವಲಪ್ಮೆಂಟ್ನ ಹೇಳುವಂತಹ ಇಂಡಿಕೇಟರ್ಸ್ ಆಗಿದೆ. ಒಂದು ಗ್ರೀನ್ GDP, MPI,
ಅದ್ರ ಜೊತೆಗೆ GII, ಆಮೇಲೆ IHDI, ಓಕೆನಾ, ಆಮೇಲೆ HDI. ಇಷ್ಟು ಇಂಪಾರ್ಟೆಂಟ್ ಇಂಡಿಕೇಟರ್ಸ್ ಹೇಳುತ್ತೆ. ಹಾಗಾಗಿ ಇವೆಲ್ಲ ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್ನ ಹೇಳುತ್ತೆ. ಓಕೆ, ಸೊ ಇವತ್ತಿನ ಟಾಪಿಕ್ ಇಷ್ಟು. ಓಕೆ, ಮುಂದಿನ ವೀಡಿಯೋದ್ರಲ್ಲಿ ನಾವು ಭೇಟಿಯಾಗೋಣ. ಇನ್ನೊಂದಷ್ಟು ಟಾಪಿಕ್ಸ್ನ ನಾವು ಹೇಳ್ತೇವೆ. ಓಕೆ, ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಲ್ಲರಿಗೂ ಒಳ್ಳೆಯದಾಗಲಿ.